ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ದೇವ್ರ ಮನೆಯಲ್ಲಿ ಇರತಕ್ಕಂತಹ ಕೆಲವು ವಸ್ತುಗಳು ಯಾವ್ಯಾವುದು, ಹಾಗೆಯೇ ನಾವು ನಮ್ಮ ದೇವ್ರ ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಇಡಬಾರ್ದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ಸ್ಕಿಪ್ ಮಾಡ್ದೇ ನೋಡಿ. ನಿಮಗೆ ಮಧ್ಯದಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಆ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮುಂಚೆನೇ ಹೇಳಿದಾಗೆ ನಮ್ಮ ದೇವ್ರ ಮನೆಯಲ್ಲಿ ಯಾವ ಯಾವ ವಸ್ತುಗಳು ಇರಬೇಕು, ಹಾಗೆ ಯಾವ ಯಾವ ವಸ್ತುಗಳು ಇರಬಾರ್ದು ಅನ್ನೋ ಕೆಲವೊಂದು ಸೂಕ್ಷ್ಮ ವಿಚಾರಗಳು ನಮಗೆ ಗೊತ್ತಿರಲ್ಲ. ಯಾಕಂದರೆ ನಾವು ದೇವ್ರ ಮನೆಯಲ್ಲಿ ಕೆಲವೊಂದು ನಂಬಿಕೆಯಿಂದ ಅಥವಾ ಕೆಲವೊಂದು ಮೂಢನಂಬಿಕೆಯಿಂದ ಇಡಬಾರ್ದಂತಹ ವಸ್ತುಗಳನ್ನು ಇಟ್ಟಿರ್ತೀವಿ. ಸೊ ಅದರಿಂದ ಕೆಲವೊಂದು ನಮಗೆ ತೊಂದರೆಗಳಾಗುತ್ತೆ, ವ್ಯವಹಾರಗಳಲ್ಲಿ ನಷ್ಟ ಆಗುತ್ತೆ, ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಅದಕ್ಕೋಸ್ಕರನೇ ನಾನಿವತ್ತು ಈ ವಿಡಿಯೋದಲ್ಲಿ ಆ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಾವು ದೇವ್ರ ಮನೆಯಲ್ಲಿ ಯಾವ ಯಾವ ವಸ್ತುವನ್ನು ಇಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಮಣ್ಣಿನ ದೀಪ ದೇವ್ರ ಮನೆಯಲ್ಲಿ ಇರಲೇಬೇಕು. ನಾವು ಇವಾಗ ಕಂಚಿನ ದೀಪ, ಬೆಳ್ಳಿ ದೀಪ, ಹಿತ್ತಾಳೆ ದೀಪ, ಈ ಥರ ನಾನಾ ರೀತಿಯಂತಹ ದೀಪಗಳನ್ನ ನಾವು ದೇವ್ರ ಮನೆಯಲ್ಲಿ ಬೆಳಗಿಸ್ತೀವಿ. ಆದರೆ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಇವರೆಲ್ಲರೂ ಏನಿದ್ರು, ಅವರು ಮಣ್ಣಿನ ದೀಪನ ದೇವ್ರ ಮನೆಯಲ್ಲಿ ಬೆಳೆಸ್ತಾ ಇದ್ರು. ಈ ಮಣ್ಣಿನ ದೀಪ ದೇವ್ರ ಮನೆಯಲ್ಲಿ ಬೆಳಗಿಸ್ತಾ ಇರೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಇರ್ತಾ ಇರಲಿಲ್ಲ, ಎಲ್ಲ ಪಾಸಿಟಿವ್ ಎನರ್ಜಿ ಇರ್ತಾ ಇತ್ತು. ಹಾಗೆಯೇ ಮನೆಗೆ ಸುಖ ಸಮೃದ್ಧಿ ಎಲ್ಲವೂ ಸಹ ಆ ಒಂದು ಮಣ್ಣಿನ ದೀಪದಿಂದನೇ ಆಗ್ತಾ ಇತ್ತು. ಈ ಮಣ್ಣಿನ ದೀಪ ನಮ್ಮ ಮನೆಯಲ್ಲಿ ಬೆಳಗೋದ್ರಿಂದ ಒಳ್ಳೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಹ ದೇವರಿಂದ ನಮಗೆ ದೊರಕುತ್ತೆ. ಹಾಗೆಯೇ ಎರಡನೇದು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಶಂಖ. ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಶಂಖ ನಮ್ಮ ದೇವ್ರ ಮನೆಯಲ್ಲಿ ಕಡ್ಡಾಯವಾಗಿ ಇರಲೇಬೇಕು. ಯಾಕಂದರೆ ಇದು ಲಕ್ಷ್ಮಿಗೆ ಪ್ರಿಯ ಆಗಿರೋದ್ರಿಂದ ಶಂಖ ನಮ್ಮ ದೇವ್ರ ಮನೆಯಲ್ಲಿ ಇದ್ದರೆ ನಮಗೆ ಲಕ್ಷ್ಮಿ ಕೃಪಾ ಕಟಾಕ್ಷ ಎಂದಿಗೂ ಸಹ ನಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗೆ ನಾವು ದೇವ್ರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಕಡ್ಡಾಯವಾಗಿ ನಾವು ಬರೆಯಲೇಬೇಕು. ನೀವು ಯಾರಾದರೂ ದೇವ್ರ ಮನೆಯಲ್ಲಿ ಇನ್ನೂ ಸಹ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿಲ್ಲ ಅಂದರೆ ಇವತ್ತೇ ಹೋಗಿ ದೇವ್ರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆನ ನೀವು ಬರೆಯಿರಿ. ಬರೆದಾದ್ಮೇಲೆ ನಿಮ್ಮಲ್ಲಿ ಆಗುವಂತಹ ಅಥವಾ ನಿಮ್ಮ ಮನೆಯಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗಳನ್ನು ನೀವೇ ಗಮನಿಸ್ತೀರಾ. ಕೊನೆಯದಾಗಿ ಕಳಶ. ದೇವ್ರ ಮನೆಯಲ್ಲಿ ಕಳಶ ಇರಲೇಬೇಕು. ಯಾಕಂದರೆ ಕಳಶನ ನಾವು ಲಕ್ಷ್ಮೀ ದೇವಿಯ ಪ್ರತೀಕ ಅಂತ ಹೇಳ್ತೀವಿ. ಹಾಗೆಯೇ ನಾವು ದೇವ್ರ ಮನೆಯಲ್ಲಿ ನಾವು ಯಾವತ್ತೇ ಪೂಜೆ ಮಾಡಿದ್ರೂ ಕೂಡ ಕಳಶ ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ. ನಮಗೆ ದೇವರು ತುಂಬ ಒಳ್ಳೇದು ಮಾಡ್ತಾನೆ. ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ನಮಗೆ ಬರೋದಿಲ್ಲ. ಎಲ್ಲ ಕಡೆಯಿಂದನೂ ಕೂಡ ನಮಗೆ ದೇವರು ಕಳಸ, ಇದೊಂದೇನು ಕಳಶ ಅನ್ನೋದೊಂದಿದೆ, ಇದೇನೇ ಲಕ್ಷ್ಮಿ ಆಗಿರೋದ್ರಿಂದ, ಲಕ್ಷ್ಮಿ ಪ್ರತೀಕ ಆಗಿರೋದ್ರಿಂದ ನಮಗೆ ಆದಷ್ಟು ಕೂಡ ಎಲ್ಲ ಕಡೆಯಿಂದನೂ ಒಳ್ಳೆಯದಾಗುತ್ತೆ. ಇನ್ನು ನಾವು ದೇವ್ರ ಮನೆಯಲ್ಲಿ ಯಾವ ವಸ್ತುಗಳನ್ನ ಇಡಬಾರ್ದು ಅಂತ ನೋಡೋಣ ಬನ್ನಿ. ದೇವ್ರ ಮನೆಯಲ್ಲಿ ನಾವು ಒಂಟಿ ಗಣೇಶ ಅಥವಾ ಬೆಸಸಂಖ್ಯೆಯಲ್ಲಿರುವಂಥ ಗಣೇಶ ವಿಗ್ರಹಗಳು ಅಥವಾ ಫೋಟೋಗಳನ್ನ ಇಡಬಾರ್ದು. ಬೆಸಸಂಖ್ಯೆ ಅಂದರೆ 1, 3, 5 ಈ ಥರ ಸಂಖ್ಯೆಯಲ್ಲಿ ನಾವು ಗಣೇಶನ ಫೋಟೋ ಅಥವಾ ವಿಗ್ರಹನ ಇಡಬಾರ್ದು. ನಾವು ಗಣೇಶನ ಮೇಲೆ ತುಂಬ ಭಕ್ತಿ ಇದೆ, ನಾವು ಗಣೇಶನ ಪೂಜಿಸಲೇಬೇಕು, ಸೊ ಹಾಗಾಗಿ ನಮ್ಮ ದೇವ್ರ ಮನೆಯಲ್ಲಿ ಗಣೇಶ ಇರಲೇಬೇಕು ಅನ್ನೋ ನಿಮಗೆ ಒಂದು ಆಸೆ ಇದ್ದರೆ ನೀವು 2 ಗಣೇಶನ ಇಟ್ಟು ನೀವು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಸಹ ಬೆಸಸಂಖ್ಯೆಯಲ್ಲಿ ಗಣೇಶನ ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರ್ದು. ಹಾಗೆಯೇ ಶನಿದೇವ ಮತ್ತು ಭೈರವ ದೇವ ಫೋಟೋ ಏನಿದೆ, ಇದನ್ನು ಯಾವುದೇ ಕಾರಣಕ್ಕೂ ಸಹ ನೀವು ಮನೆಯಲ್ಲಿ ಪೂಜಿಸಬಾರ್ದು. ಇದರಿಂದ ನಿಮಗೆ ಸಂಕಷ್ಟಗಳು ನಿಮಗೆ ಬರಲಾರಂಭಿಸುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹ ಶನಿದೇವರ ಫೋಟೋ ಆಗಲಿ, ಭೈರವ ದೇವರನ್ನ ಫೋಟೋ ಆಗಲಿ ಮನೆಯಲ್ಲಿ, ಅದರಲ್ಲೂ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಡಿ.
ಹಾಗೆ ಗಣೇಶನ ಒಂದು ಫೋಟೋ ಏನಿರುತ್ತೆ ಅದನ್ನು ನಾವು ಮನೆಯ ಮುಖ್ಯ ದ್ವಾರದಲ್ಲಿ ಹಾಕ್ಸಿರ್ತೀವಿ ಅಥವಾ ಮನೆ ಒಳಗಡೆ ಇಟ್ಟಿರ್ತೀವಿ. ಇದು ಒಳ್ಳೆಯದೇನೆ, ಆಗ್ಲೇ ಹೇಳ್ದಂಗೆ ಬೆಸ ಸಂಖ್ಯೆಯಲ್ಲಿ ಇರಬಾರ್ದು ಅಂತಲೇ ಹೇಳಿದೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಗಣೇಶನ ಮುಖ ಯಾವತ್ತೂ ಹೊರಗಡೆ ನೋಡೋ ಥರ ಇರಬಾರ್ದು. ಆ ಥರ ಇದ್ದರೆ ನಮಗೆ ಅಲ್ಲಿಂದನೇ ನಮಗೆ ಸಮಸ್ಯೆಗಳು ಶುರುವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ನೀವು ಗಣೇಶನ ಒಂದು ಮುಖ ಏನಿದೆ ಅದು ಒಳಗಡೆ ಇರೋ ಥರ ನೀವು ಫೋಟೋನ ಇಟ್ಟು ನೋಡಿ. ಹೊರಗಡೆ ನೋಡೋ ಥರ ಗಣೇಶನ ಮುಖ ಮನೆಯಲ್ಲಿ ಇಡಬೇಡಿ. ಹಾಗೆಯೇ ನಾವು ಕಳಶಕ್ಕೆ ಅಕ್ಕಿನ ಇಟ್ಟು ಪೂಜೆ ಮಾಡ್ತೀವಿ. ಈ ಅಕ್ಕಿಯನ್ನು ಕೂಡ ನಾವು ಅಕ್ಷತೆಯಾಗಿ ನಾವು ಅದನ್ನು ಉಪಯೋಗಿಸ್ತೀವಿ. ಆದರೆ ಈ ಅಕ್ಕಿ ಯಾವತ್ತೂ ಕೂಡ ಚೆನ್ನಾಗಿರುವಂತಹ ಅಕ್ಕಿ ಆಗಿರಬೇಕು. ಯಾವುದೇ ಕಾರಣಕ್ಕೂ ನುಚ್ಚಕ್ಕಿ ಅಥವಾ ಹಾಳಾಗಿರುವಂತಹ ಅಕ್ಕಿ ಆಗಿರಬಾರ್ದು. ಅದು ನುಚ್ಚಕ್ಕಿ ಅಥವಾ ಹಾಳಾಗಿರುವಂತಹ ಅಕ್ಕಿನ ನಾವು ಕಳ್ಸಕ್ಕಿದ್ರೆ ಇಟ್ಟರೆ ನಮಗೆ ಅದರಿಂದ ಕೆಟ್ಟ ಫಲಗಳು ಶುರುವಾಗುತ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ದೇವ್ರ ಮನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪೂರ್ವಜರ ಫೋಟೋವನ್ನು ಇಟ್ಟು ಪೂಜಿಸಬೇಡಿ. ಯಾಕಂದರೆ ಅದು ದೇವ್ರ ಮನೆ ಅಂತ ಅಂದಮೇಲೆ ಅಲ್ಲಿ ದೇವ್ರ ಫೋಟೋಗಳು ಮಾತ್ರ ಇರಬೇಕು ಹೊರತು ನಮ್ಮ ಪೂರ್ವಜರ ಫೋಟೋ ಅಲ್ಲ. ಇದರಿಂದ ನಮಗೆ ಅಶುಭ ಫಲಗಳು ಉಂಟಾಗುತ್ತೆ. ಅದರಿಂದ ದಯವಿಟ್ಟು ನೀವು ನಿಮ್ಮ ಪೂರ್ವಜರ ಫೋಟೋವನ್ನು ಯಾವುದೇ ಕಾರಣಕ್ಕೂ ದೇವ್ರ ಮನೆಯಲ್ಲಿ ಇಟ್ಟು ಪೂಜಿಸಬೇಡಿ. ವೀಕ್ಷಕರೇ, ನೋಡಿದ್ರಲ್ಲ ನಾವು ಯಾವ್ಯಾವ ವಸ್ತುಗಳನ್ನ ದೇವ್ರ ಮನೆಯಲ್ಲಿ ಇಡಬೇಕು, ಯಾವ ವಸ್ತುಗಳನ್ನು ದೇವ್ರ ಮನೆಯಲ್ಲಿ ಇಡಬಾರ್ದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಂಡ್ರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಧನ್ಯವಾದಗಳು. ಹಾಗೆಯೇ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.